ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸಿಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡಿಂದ ರಿಲೀಸ್ ಆಗಿರುವಂತಹ ಮಾಡೆಲ್ ಕ್ವೆಶ್ಚನ್ ಪೇಪರ್ 1 ಏನಿದೆ ಅದಕ್ಕೆ ಆನ್ಸರ್ಸ್ನ ಹೇಳ್ತಾ ಇದ್ದೀನಿ. ಸೊ ಸದ್ಯದಲ್ಲೇ ನಿಮಗೆ 2024-25 ಅಕಾಡೆಮಿಕ್ ಇಯರ್ನ ಆ್ಯನ್ಯುವಲ್ ಎಕ್ಸಾಮ್ ಏನು ಸದ್ಯ ಹತ್ತಿರ ಬರ್ತಾ ಇದೆ. ಎಲ್ಲರೂ ಕೂಡ ಪ್ರಿಪೇರ್ ಆಗ್ತಾ ಇದ್ದೀರಿ, ಚೆನ್ನಾಗಿ ಸ್ಕೋರ್ ಮಾಡಬೇಕು ಅಂತ ಹೇಳ್ಕೊಂಡು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಿ. ಸೊ ನಿಮಗೆ ಹೆಲ್ಪ್ ಆಗಲಿ, ಯಾವ ರೀತಿಯಾಗಿ ಓದಬೇಕು ಅನ್ನೋದಕ್ಕೆ ಒಂದು ಗೈಡ್ಲೈನ್ ನಿಮಗೆ ಸಿಗಲಿ, ಒಂದು ಟೆಕ್ನಿಕ್ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ಬೋರ್ಡಿಂದ ಪ್ರತಿ ಸಬ್ಜೆಕ್ಟಿಗೂ ಕೂಡ ಮಾಡೆಲ್ ಪೇಪರ್ನ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಯಾವ ರೀತಿಯಾಗಿ ಕ್ವಶನ್ಸ್ ರೈಸ್ ಆಗಿದೆ ಅನ್ನೋದನ್ನ ಕರೆಕ್ಟಾಗಿ ನೀವು ನೋಡ್ಕೊಂಡು ಹೋಗಿದ್ದೆ ಆದರೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಒಳ್ಳೆ ಸ್ಕೋರನ್ನು ಮಾಡಬಹುದು. ಫಾರ್ ಎಕ್ಸಾಂಪಲ್, ಕಮ್ ಟು ದ ಬಿಸ್ನೆಸ್ ಸ್ಟಡೀಸ್. ನಾವು ಬಿಸ್ನೆಸ್ ಸ್ಟಡೀಸಲ್ಲಿ 1 ಮಾರ್ಕ್, 2 ಮಾರ್ಕ್, 4 ಮಾರ್ಕ್ಸ್, 8 ಮಾರ್ಕ್ಸ್ ಅಂತ ಹೇಳ್ಕೊಂಡು ಕೆಲವೊಂದು ಕ್ಲಾಸಿಫಿಕೇಷನ್ಸಲ್ಲಿ ಕ್ವಶನ್ಸಿಗೆ ಆನ್ಸರ್ಸ್ನ ಮಾಡ್ತಾ ಹೋಗ್ತೀವಿ ಅಲ್ವಾ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರ್ಬೋದು, ಫಿಲ್ ಇನ್ ದ ಬ್ಲಾಂಕ್ಸ್ ಆಗಿರ್ಬೋದು, ಮ್ಯಾಥ್ ದ ಫಾಲೋಯಿಂಗ್, 1 ವರ್ಡ್, 2 ಮಾರ್ಕ್ಸ್, 4 ಮಾರ್ಕ್ಸ್, 8 ಮಾರ್ಕ್ಸ್. ಸೊ 4 ಮಾರ್ಕ್ಸು 8 ಮಾರ್ಕ್ಸು ನಮಗೆ ಸ್ಕೋರಿಂಗ್ ಸೆಕ್ಷನ್. ಅದು ಆ ಸೆಕ್ಷನಲ್ಲಿ ಎಷ್ಟು ಕ್ವಶನ್ಸನ್ನು ಕೇಳ್ತಾರೆ, ಯಾವ್ಯಾವ ಚಾಪ್ಟರಲ್ಲಿ ಕ್ವಶನ್ಸನ್ನು ತೆಗಿತಾರೆ, ಅಥವಾ ಯಾವ ಚಾಪ್ಟರಿನ ಕ್ವಶನ್ಸು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ, ಯಾವ ಚಾಪ್ಟರ್ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡಬೇಕು, ಯಾವ ಚಾಪ್ಟರ್ನ ಕರೆಕ್ಟಾಗಿ ಓದ್ಕೊಂಡ್ರೆ ನಮಗೆ ಒಳ್ಳೆ ಸ್ಕೋರ್ನ ಮಾಡಬಹುದು ಅನ್ನೋದಕ್ಕೆ ಒಂದು ಐಡಿಯಾ ಸಿಗುತ್ತೆ. ರೀಸನ್ ಏನು ಅಂತ ಹೇಳಿದ್ರೆ, ಕೆಲವೊಂದು ಚಾಪ್ಟರ್ಸಲ್ಲಿ 8 ಮಾರ್ಕ್ಸಿನ ಕ್ವಶನ್ಸು ರೈಸ್ ಆಗಲ್ಲ, ಓನ್ಲಿ 4 ಮಾರ್ಕ್ಸ್ ಬರುತ್ತೆ. ಸಮ್ ಚಾಪ್ಟರ್ಸಲ್ಲಿ 4 ಮಾರ್ಕ್ಸು 8 ಮಾರ್ಕ್ಸು ಎರಡು ಕ್ವಶನ್ಸು ಬರುತ್ತೆ. ಕೆಲವೊಂದು ಚಾಪ್ಟರ್ಸಲ್ಲಿ 2 ಮಾರ್ಕ್ಸಿನ ಕ್ವಶನ್ಸ್ ಜಾಸ್ತಿ ಬರುತ್ತೆ. ಈ ರೀತಿಯಾಗಿ ಡಿವಿಷನ್ಗಳನ್ನ ಯಾವ ರೀತಿ ಮಾಡಿದ್ದಾರೆ ಅನ್ನೋದಕ್ಕೆ ನಿಮಗೊಂದು ಐಡಿಯಾ ಸಿಗಬೇಕು ಅಂತ ಹೇಳಿದರೆ ನೀವು ಡೀಟೇಲ್ ಆಗಿ ಮಾಡೆಲ್ ಪೇಪರ್ ಯಾವ ರೀತಿ ಕೊಟ್ಟಿದ್ದಾರೆ ಅನ್ನೋದನ್ನು ನೀವು ಸ್ಟಡಿ ಮಾಡಬೇಕಾಗತ್ತೆ. ಇವಾಗ ನಿಮಗೆ 3 ಮಾಡೆಲ್ ಪೇಪರ್ನ ರಿಲೀಸ್ ಮಾಡಿದ್ದಾರೆ. ಈ 3 ಮಾಡೆಲ್ ಕ್ವಶನ್ ಪೇಪರಲ್ಲಿ ಪೇಪರ್ 1ನಲ್ಲಿ ಏನೇನು ಕ್ವಶನ್ಸ್ ಇದೆ, ಏನೇನು ಆನ್ಸರ್ ಅದಕ್ಕೆ ಅಂತ ನೋಡ್ತಾ ಹೋಗೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೆಲ್ ಕ್ವಶನ್ ಪೇಪರ್ 2ಅಲ್ಲಿ ಏನೇನು ಕ್ವಶನ್ಸ್ ಇದೆ, ಯಾವ ರೀತಿಯಾಗಿ ಆನ್ಸರ್ಸ್ ಅದಕ್ಕಾಗುತ್ತೆ ಅನ್ನೋದನ್ನು ನಾವು ಕರೆಕ್ಟಾಗಿ ಅನಲೈಸ್ ಮಾಡ್ತಾ ಹೋಗೋಣ. ಇಲ್ಲಿರುವಂತಹ ಕ್ವಶನ್ಸು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹೂಸ್ ಸ್ಪೆಷಾಲಿಟಿ ಹ್ಯಾಪನ್ಸ್ ಟು ಬಿ ಪರ್ಸನಲ್ ಸ್ಕಿಲ್ ಅಂತ ಇದೆ. ಆನ್ಸರ್ ಪ್ರೊಫೆಷನ್. ಹೂ ಈಸ್ ನೋನ್ ಆ್ಯಸ್ ಫಾದರ್ ಆಫ್ ಜನರಲ್ ಮ್ಯಾನೇಜ್ಮೆಂಟ್. ಹೆನ್ರಿ ಫೆಯಾಲ್ ಅವ್ರನ್ನ ನಾವು ಜನರಲ್ ಮ್ಯಾನೇಜ್ಮೆಂಟಿನ ಫಾದರ್ ಅಂತ ಕರಿತೀವಿ. ಸೇಮ್ ಟೈಮ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಫಾದರ್ ಯಾರು ಅಂತ ಕೇಳಿದರೆ FW ಟೇಲರ್, ಫ್ರೆಡ್ರಿಕ್ ವಿನ್ಸ್ಲೋ ಟೇಲರ್. ಬಿಸ್ನೆಸ್ ಎನ್ವಿರಾನ್ಮೆಂಟ್ ಈಸ್ ಅ ಗ್ರೂಪ್ ಆಫ್ ಡ್ಯಾಶ್ ಪವರ್ಸ್, ಸ್ಪೆಷಲ್ ಆ್ಯಂಡ್ ಜರ್ನಲ್. ನೀವು ಬಿಸ್ನೆಸ್ ಎನ್ವಿರಾನ್ಮೆಂಟ್ 3rd ಚಾಪ್ಟರ್ ಏನಿದೆ ಅದ್ರ ಫೀಚರ್ಸ್ನ ಕರೆಕ್ಟಾಗಿ ಓದ್ಕೊಂಡಿದ್ರೆ ಅದ್ರ ಪಾಯಿಂಟ್ಸಲ್ಲಿ ಒಂದು ಪಾಯಿಂಟು ಸ್ಪೆಷಲ್ ಆ್ಯಂಡ್ ಜನರಲ್ ಆಗಿರುತ್ತೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟು, ಫಸ್ಟ್ ಸ್ಟೆಪ್ ಇನ್ ಪ್ಲ್ಯಾನಿಂಗ್ ಪ್ರೋಸೆಸ್ ಈಸ್ ಸೆಟ್ಟಿಂಗ್ ಆ್ಯಂಡ್ ಆಬ್ಜೆಕ್ಟಿವ್ಸ್. ಪ್ಲ್ಯಾನಿಂಗ್ ಚಾಪ್ಟರು 4 ಮಾರ್ಕ್ಸಿನ ಪಾಯಿಂಟ್ ಆಫ್ ವ್ಯೂವಿಂದ ನೋಡಿದಾಗ ತುಂಬಾ ಇಂಪಾರ್ಟೆಂಟ್ ಚಾಪ್ಟರು. ಪ್ಲ್ಯಾನಿಂಗಿನ ಫೀಚರ್ಸ್ ಆಗಿರ್ಬೋದು, ಪ್ಲ್ಯಾನಿಂಗಿನ ಟೈಪ್ಸ್ ಆಗಿರ್ಬೋದು, ಪ್ಲ್ಯಾನಿಂಗ್ ಮೆರಿಟ್ಸು, ಡಿಮೆರಿಟ್ಸು, ದೆನ್ ಪ್ಲ್ಯಾನಿಂಗ್ ಪ್ರೋಸೆಸ್ಸು, ಇದಿಷ್ಟು ಕೂಡ ಇಂಪಾರ್ಟೆಂಟ್ ಟಾಪಿಕ್ಕು. ಪ್ಲ್ಯಾನಿಂಗ್ ಪ್ರೋಸೆಸ್ನ ಕರೆಕ್ಟಾಗಿ ನೋಡ್ಕೊಂಡಿರಿ. ಅದರಲ್ಲಿ ಫಸ್ಟ್ ಸ್ಟೆಪ್ಪು ಸೆಟ್ಟಿಂಗ್ ಆ್ಯಂಡ್ ಆಬ್ಜೆಕ್ಟಿವ್ಸ್. ನೆಕ್ಸ್ಟ್ ಒನ್, 5th ಒನ್, ವಾಟ್ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್ ದ ರಿಲೇಷನ್ಶಿಪ್ ಬಿಟ್ವೀನ್ ಡಿಫ್ರೆಂಟ್ ಪೊಸಿಷನ್ಸ್ ಈಸ್ ಎಕ್ಸ್ಪ್ಲೈನ್ಡ್ ಅಂತ ಇದೆ. ಇದಕ್ಕೆ ಆನ್ಸರ್ ಸೂಪರ್ವಿಷನ್. ನೆಕ್ಸ್ಟು, ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್. ಬ್ರಾಕೆಟಲ್ಲಿ ಆನ್ಸರ್ಸ್ ಇರುತ್ತೆ. ರೈಟ್ ಆನ್ಸರ್ನ ಸೆಲೆಕ್ಟ್ ಮಾಡಿ ಡ್ಯಾಶಲ್ಲಿ ಫಿಲಪ್ ಮಾಡಬೇಕು. ಡ್ಯಾಶ್ ಕಮ್ಯುನಿಕೇಷನ್ ಮೆಥಡ್ ಕ್ಯಾನ್ ಬಿ ಯೂಸ್ಡ್ ಇನ್ ಕೇಸ್ ಆಫ್ ಎಮರ್ಜೆನ್ಸಿ, ಗ್ಯಾಂಗ್ ಪ್ಲ್ಯಾಂಕ್. ನಾವು ಫೇಯಾಲ್ ಪ್ರಿನ್ಸಿಪಲ್ಸ್ 14 ಪ್ರಿನ್ಸಿಪಲ್ಸ್ ಏನು ಓದಿರ್ತೀವಿ ಅದರಲ್ಲಿ ಸ್ಕ್ಯಾಲರ್ ಚೈನ್ ಅನ್ನುವಂತಹ ಒಂದು ಪ್ರಿನ್ಸಿಪಲ್ ಅಂಡರಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ನ ನಾವು ತಿಳ್ಕೊಂಡಿದ್ದೀವಿ. ಅದರಲ್ಲಿ ಗ್ಯಾಂಗ್ ಪ್ಲ್ಯಾಂಕ್ ಅಂತ ಒಂದು ಇನ್ಫಾರ್ಮೇಷನ್ ಇದೆ. ದಟ್ ಈಸ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟಲ್ಲಿ ಬರುವಂತಹ ಟಾಪ್ ಲೆವೆಲ್ ಮ್ಯಾನೇಜರ್ಸ್ ಏನಿರ್ತಾರೆ ಅಥವಾ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಏನಿರ್ತಾರೆ, ಓನರ್ ಏನಿರ್ತಾರೆ, ಅವ್ರ ಜೊತೆ ಲೋ ಲೆವೆಲ್ ಆರ್ ಆಪರೇಷನ್ ಲೆವೆಲಲ್ಲಿ ಬರುವಂತಹ ಎಂಪ್ಲಾಯೀಸು, ಅವರಿಗೇನಾದರೂ ಪ್ರಾಬ್ಲಮ್ ಆದರೆ ಡೈರೆಕ್ಟಾಗಿ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡುವಂತಹ ಒಂದು ಪ್ರೋಸೆಸ್ನ ನಾವೇನಂತ ಕರಿತೀವಿ, ಗ್ಯಾಂಗ್ ಪ್ಲ್ಯಾಂಕ್ ಅಂತ ಕರಿತೀವಿ. ಎಮರ್ಜೆನ್ಸಿ ಟೈಮಲ್ಲಿ ಇದನ್ನು ನಾವು ಯೂಸ್ ಮಾಡ್ತೀವಿ. ಯಾವಾಗ ಆಪರೇಷನ್ ಲೆವೆಲಲ್ಲಿ ವರ್ಕ್ ಮಾಡುವಂಥ ಎಂಪ್ಲಾಯೀಸ್ಗಳಿಗೆ ಏನಾದರೂ ಎಮರ್ಜೆನ್ಸಿ ವರ್ಕ್ ಬಂದಾಗ ಡೈರೆಕ್ಟಾಗಿ ಟಾಪ್ ಲೆವೆಲ್ ಮ್ಯಾನೇಜರ್ಸ್ನ ಅಥವಾ ಟಾಪ್ ಲೆವೆಲ್ ಓನರ್ಸನ್ನ ಕಾಂಟ್ಯಾಕ್ಟ್ ಮಾಡುವಂತಹ ಫೆಸಿಲಿಟಿ. ನೆಕ್ಸ್ಟ್ ಒನ್, the organization structure which is based on rules and procedures is called formal organization. Dash results in higher responsibility and hike in salary is promotion. So answer promotion. Dash covers all the activities required to physically move the goods from producers to customers ಅಂತ ಹೇಳಿದ್ರೆ that is place mix. Move the goods ಅಂತ ಇದೆ, that is place mix.
ಇಫ್ ನಾಟ್ ಸ್ಯಾಟಿಸ್ಫೈಡ್ ಆರ್ಡರ್ ಆಫ್ ಡಿಸ್ಟ್ರಿಕ್ಟ್ ಕಮಿಷನ್ ಕ್ಯಾನ್ ಅಪೀಲ್ ಟು ದ ಡ್ಯಾಶ್ ಕಮಿಷನ್. ನಮಗೆ ಡಿಸ್ಟ್ರಿಕ್ಟ್ ಕಮಿಷನಲ್ಲಿ ಸ್ಯಾಟಿಸ್ಫೈ ಆಗಿಲ್ಲ ಅಂತ ಹೇಳಿದರೆ ಸ್ಟೇಟ್ ಕಮಿಷನ್ಗೆ ನಮ್ಮ ಅಪೀಲ್ನ ಕೊಡಬಹುದು. ನೆಕ್ಸ್ಟ್, ಮ್ಯಾಥ್ ದ ಫಾಲೋಯಿಂಗ್ ಕ್ವಶನ್ಸ್. ಕೋಆರ್ಡಿನೇಷನ್ ಈಸ್ ಆನ್ಸರ್ ದ ಎಸೆನ್ಸ್ ಆಫ್ ಮ್ಯಾನೇಜ್ಮೆಂಟ್. ನೀಡ್ಸ್ ಇನ್ ಹೈರಾರ್ಕಿಯಲ್ ಆರ್ಡರ್ ಆನ್ಸರ್ ಅಬ್ರಹಾಂ ಮ್ಯಾಸ್ಲೋ. ಟೇಕಿಂಗ್ ಕರೆಕ್ಟಿವ್ ಆಕ್ಷನ್ಸ್ process of controlling. Capital structure owners fund and borrowed fund. ಲಾಸ್ಟ್ ಒನ್ ರಿಬೇಟ್ ಅಂತ ಇದೆ, ಇದಕ್ಕೆ ಆನ್ಸರ್ ಸೇಲ್ಸ್ ಪ್ರಮೋಷನ್. ನೆಕ್ಸ್ಟ್, ಒನ್ ವರ್ಡ್ ಆನ್ಸರ್ ಕ್ವಶನ್ಸು ಆರ್ ಒನ್ ಸೆಂಟೆನ್ಸಲ್ಲಿ ಆನ್ಸರ್ನ ಬರಿಬೇಕು. ವಾಟ್ ಈಸ್ ಬಜೆಟ್? ಎ ಬಜೆಟ್ ಈಸ್ ಎ ಸ್ಟೇಟ್ಮೆಂಟ್ ಆಫ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ಎಕ್ಸ್ಪ್ರೆಸ್ಡ್ ಇನ್ ನ್ಯೂಮರಿಕಲ್ ಟರ್ಮ್ಸ್. ನೆಕ್ಸ್ಟ್ ಒನ್, ಸ್ಟೇಟ್ ಎನಿ ಒನ್ ಟೈಪ್ ಆಫ್ ಸೆಲೆಕ್ಷನ್ ಟೆಸ್ಟ್. ಸೊ ಸೆಲೆಕ್ಷನ್ ಟೆಸ್ಟ್ ಕಾನ್ಸೆಪ್ಟು ತುಂಬಾ ಇಂಪಾರ್ಟೆಂಟು, 4 ಮಾರ್ಕ್ಸಿಗೂ ಕೂಡ ಇಂಪಾರ್ಟೆಂಟು. ಸೊ 1 ಮಾರ್ಕಿಗೆ 1 ಬರೀರಿ ಅಂತ ಹೇಳಿದರೆ, ನಾನಿಲ್ಲಿ 5 ಟೆಸ್ಟನ್ನು ಬರೆದಿದ್ದೀನಿ. ಯಾವುದಾದ್ರೂ ಒಂದು ಟೆಸ್ಟನ್ನು ಬರಿಬೋದು, ಬಟ್ ನೆನ್ಪಿಟ್ಕೊಳ್ಳಿ, ಟೈಪ್ಸ್ ಆಫ್ ಸೆಲೆಕ್ಷನ್ ಟೆಸ್ಟು ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇಂಟೆಲಿಜೆನ್ಸ್ ಟೆಸ್ಟ್, ಆಪ್ಟಿಟ್ಯೂಡ್ ಟೆಸ್ಟ್, ಪರ್ಸನಾಲಿಟಿ ಟೆಸ್ಟ್, ಟ್ರೇಡ್ ಟೆಸ್ಟ್, ಇಂಟ್ರೆಸ್ಟ್ ಟೆಸ್ಟ್. ನೆಕ್ಸ್ಟ್ ಒನ್, ಸ್ಟೇಟ್ ಎನಿ ಒನ್ ಎಲಿಮೆಂಟ್ ಆಫ್ ಡೈರೆಕ್ಟಿಂಗ್ ಅಂತ ಕೇಳಿದ್ದಾರೆ. ಯಾವುದಾದ್ರೂ 1 ಬರೆದ್ರೆ ಸಾಕು 1 ಮಾರ್ಕಿಗೆ, ಬಟ್ ಈ ಕಾನ್ಸೆಪ್ಟು ಕೂಡ ನಿಮಗೆ 4 ಮಾರ್ಕ್ಸಿಗೆ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಹಾಗಾಗಿ 4 ಎಲಿಮೆಂಟ್ಸನ್ನು ನಾನಿಲ್ಲಿ ಬರೆದಿದ್ದೀನಿ: ಸೂಪರ್ವಿಷನ್, ಮೋಟಿವೇಶನ್, ಲೀಡರ್ಶಿಪ್, ಕಮ್ಯುನಿಕೇಷನ್. ನೆಕ್ಸ್ಟ್ ಒನ್, ಗಿವ್ ಆ್ಯನ್ ಎಕ್ಸಾಂಪಲ್ ಫಾರ್ ಫಿಕ್ಸ್ಡ್ ಅಸೆಟ್ ಅಂತ ಇದೆ. ಸೊ ಫಿಕ್ಸ್ಡ್ ಅಸೆಟ್ ಅಂತ ಹೇಳಿದರೆ ಏನು, ಕರೆಂಟ್ ಅಸೆಟ್ ಅಂತ ಹೇಳಿದರೆ ಏನು, ಫಿಕ್ಸ್ಡ್ ಅಸೆಟ್ ಮತ್ತು ಕರೆಂಟ್ ಅಸೆಟ್ಸಿಗೆ ಎಕ್ಸಾಂಪಲ್ಸನ್ನ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ಕರೆಕ್ಟಾಗಿ ನೋಡ್ಕೊಳ್ಬೇಕು ಮಕ್ಕಳೇ. ಫಸ್ಟ್ ಒನ್, ಎಕ್ಸಾಂಪಲ್ಸ್ ಫಾರ್ ಫಿಕ್ಸ್ಡ್ ಅಸೆಟ್: ಲ್ಯಾಂಡ್, ಬಿಲ್ಡಿಂಗ್, ಮಷಿನರಿ, ಫರ್ನಿಚರ್. ಎಕ್ಸಾಂಪಲ್ ಫಾರ್ ಕರೆಂಟ್ ಅಸೆಟ್: ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಎಟ್ ಬ್ಯಾಂಕ್, ಬಿಲ್ಸ್ ರಿಸೀವಬಲ್, ಡೆಟಾರ್ಸ್. ನೆಕ್ಸ್ಟ್ ಒನ್, ನೆಕ್ಸ್ಟ್ ಕ್ವಶನ್, 1 ಮಾರ್ಕಿನ ಲಾಸ್ಟ್ ಕ್ವಶನ್. ರೈಟ್ ಒನ್ ಫಂಕ್ಷನ್ ಆಫ್ ಪ್ಯಾಕೇಜಿಂಗ್ ಅಂತ ಇದೆ. ರೈಟ್ ಒನ್ ಫಂಕ್ಷನ್ ಆಫ್ ಪ್ಯಾಕೇಜಿಂಗ್ ಅಂತ ಇದೆ. ಫಂಕ್ಷನ್ಸ್ ಆಫ್ ಪ್ಯಾಕೇಜಿಂಗ್ ತುಂಬಾ ಇಂಪಾರ್ಟೆಂಟು. ನಾವು ಒಂದು ಪ್ರಾಡಕ್ಟಿಗೆ ನೀಟಾಗಿ ಪ್ಯಾಕಿಂಗ್ ಆ್ಯಂಡ್ ಲೇಬ್ಲಿಂಗ್ ಮಾಡೋದ್ರಿಂದ ಸೊ ಆ ಪ್ರಾಡಕ್ಟ್ ಯಾವ ರೀತಿಯಾಗಿ ನಮಗೆ ಐಡೆಂಟಿಫೈ ಆಗುತ್ತೆ ಅಥವಾ ಪ್ರಾಡಕ್ಟನ್ನು ಹೇಗೆ ಪ್ರೊಟೆಕ್ಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಸಮ್ ಫಂಕ್ಷನ್ಸನ್ನು ಕೊಟ್ಟಿರ್ತಾರೆ. ಈ ಪಾಯಿಂಟ್ಸ್ಗಳನ್ನ ಕರೆಕ್ಟಾಗಿ ಕಲ್ತ್ಕೊಂಡಿರಬೇಕು ಮಕ್ಕಳೇ. ಫಸ್ಟ್ ಫಂಕ್ಷನ್, ಪ್ರಾಡಕ್ಟ್ ಐಡೆಂಟಿಫಿಕೇಷನ್, ಪ್ರಾಡಕ್ಟ್ ಪ್ರೊಟೆಕ್ಷನ್, ಫೆಸಿಲಿಟೇಟಿಂಗ್ ಯೂಸ್ ಆಫ್ ದ ಪ್ರಾಡಕ್ಟ್, ಪ್ರಾಡಕ್ಟ್ ಪ್ರಮೋಷನ್. ನೆಕ್ಸ್ಟ್ ಪಾರ್ಟ್ ಬಿ ಯಲ್ಲಿ 2 ಮಾರ್ಕ್ಸಿನ ಕ್ವಶನ್ಸ್. ಸ್ಟೇಟ್ ಎನಿ 2 ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್. ಹಿಯರ್ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಚಾಪ್ಟರ್ ಫಸ್ಟ್, ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫಾರ್ 4 ಮಾರ್ಕ್ಸ್ ಆಲ್ಸೋ. ಹಾಗಾಗಿ 3 ಟೈಪ್ಸ್ ಆಫ್ ಆಬ್ಜೆಕ್ಟಿವ್ಸನ್ನ ನಾವು ಸ್ಟಡಿ ಮಾಡ್ತೀವಿ ಮ್ಯಾನೇಜ್ಮೆಂಟ್ ಚಾಪ್ಟರಲ್ಲಿ. ಫಸ್ಟ್ ಒನ್, ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಆರ್ ಎಕನಾಮಿಕ್ ಆಬ್ಜೆಕ್ಟಿವ್ಸ್ ಅಂತ ಕೂಡ ಕರಿತೀವಿ. ಎಕ್ಸಾಮಲ್ಲಿ ಎಕನಾಮಿಕ್ ಆಬ್ಜೆಕ್ಟಿವ್ಸ್ ಅಂತ ಕೇಳಿದ್ರೆ ಕನ್ಫ್ಯೂಸ್ ಆಗಬೇಡಿ, ಸೇಮ್ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸೇ ಆಗಿರುತ್ತೆ. ಸೆಕೆಂಡ್ ಒನ್, ಪರ್ಸನಲ್ ಆಬ್ಜೆಕ್ಟಿವ್ಸ್. ಥರ್ಡ್ ಒನ್, ಸೋಷಿಯಲ್ ಆಬ್ಜೆಕ್ಟಿವ್ಸ್. ಅವ್ರು ಯಾವ್ದು ಕೇಳ್ತಾರೋ ಅದನ್ನು ಬರೀಬೇಕು. 3 ಕರೆಕ್ಟಾಗಿ ನೋಡ್ಕೊಂಡಿರಬೇಕು, ಬಿಕಾಸ್ 4 ಮಾರ್ಕ್ಸಿಗೂ ಕೂಡ ಈ ಟಾಪಿಕ್ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಕೇಳಿರೋದು ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸು, ಹಾಗಾಗಿ ಪ್ರಾಫಿಟ್, ಗ್ರೋತ್, ಸರ್ವೈವಲ್ ಅಂತ ಬರೆದ್ರೆ ಸಾಕು. ನೆಕ್ಸ್ಟು, ವಾಟ್ ಈಸ್ ಸ್ಕ್ಯಾಲರ್ ಚೈನ್? ನೋಡಿ ಮಕ್ಕಳೇ, ನಿಮಗೆ ಸೆಕೆಂಡ್ ಚಾಪ್ಟರ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಏನಿದೆ ಅದನ್ನು ಕರೆಕ್ಟಾಗಿ ಓದ್ಕೊಂಡಿರಬೇಕು. ಬಿಕಾಸ್ ಅಲ್ಲಿ 2 ಪ್ರಿನ್ಸಿಪಲ್ಸ್ ಬರುತ್ತೆ, ಒಂದು ಜನರಲ್ ಪ್ರಿನ್ಸಿಪಲ್ಸು, ಇನ್ನೊಂದು ಸೈಂಟಿಫಿಕ್ ಪ್ರಿನ್ಸಿಪಲ್ಸು. ಜನರಲ್ ಪ್ರಿನ್ಸಿಪಲ್ಸ್ ಕೊಟ್ಟಿರುವಂತಹ ಫೇಯಾಲ್ರವರು 14 ಪ್ರಿನ್ಸಿಪಲ್ಸ್ನ ಸ್ಟಡಿ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಸೊ ಹೇಗಿರುತ್ತೆ ಮ್ಯಾನೇಜ್ಮೆಂಟು, ಹೇಗಿರಬೇಕು ಅನ್ನೋದ್ರ ಬಗ್ಗೆ 14 ಪ್ರಿನ್ಸಿಪಲ್ಸ್ನ ಕೊಟ್ಟಿದ್ದಾರೆ. 14 ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರಬೇಕು. ಬಿಕಾಸ್ ಇಲ್ಲಿ ಸ್ಕ್ಯಾಲರ್ ಚೈನ್ ಮೇಲೆ 2 ರೀತಿ ಕ್ವಶನ್ಸ್ ಬಂದಿದೆ. ಒಂದು ಗ್ಯಾಂಗ್ ಪ್ಲಾಂಕ್ ಕೇಳಿದ್ದಾರೆ, ಸೇಮ್ ಅದು ಕೂಡ ಸ್ಕ್ಯಾಲರ್ ಚೈನಲ್ಲೇ ಬರುವಂಥದ್ದು. ಇನ್ನೊಂದು ಸ್ಕ್ಯಾಲರ್ ಚೈನ್ ಅಂದರೆ ಏನು ಅಂತ ಕೇಳಿದ್ದಾರೆ. ಹಾಗಾಗಿ ಪ್ರಿನ್ಸಿಪಲ್ಸ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೇಮ್ ಟೈಮ್ ಸೈಂಟಿಫಿಕ್ ಪ್ರಿನ್ಸಿಪಲ್ಸು ಕೂಡ ನೋಡ್ಕೊಳ್ಬೇಕು. ಹಿಯರ್ ಸ್ಕ್ಯಾಲರ್ ಚೈನ್ ಈಸ್ ದ ಫಾರ್ಮಲ್ ಲೈನ್ಸ್ ಆಫ್ ಅಥಾರಿಟಿ ಫ್ರಮ್ ದ ಹೈಯೆಸ್ಟ್ ರ್ಯಾಂಕ್ ಟು ದ ಲೋಯೆಸ್ಟ್ ರ್ಯಾಂಕ್ ಇನ್ ದ ಆರ್ಗನೈಸೇಷನ್. ನೆಕ್ಸ್ಟ್ ಒನ್, ಸ್ಟೇಟ್ ಎನಿ 2 ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್ ಕೇಳಿದ್ದಾರೆ. ಆಲ್ರೆಡಿ ಹೇಳಿದ್ದೀನಿ, ಪ್ಲಾನಿಂಗ್ ಚಾಪ್ಟರ್ ಇಂಪಾರ್ಟೆಂಟು. ಒಂದು ಕಡೆ ಪ್ರೋಸೆಸ್ ಮೇಲೆ ಕ್ವಶನ್ ರೈಸ್ ಆಗಿದೆ, ಇನ್ನೊಂದು ಕಡೆ ಇಂಪಾರ್ಟೆನ್ಸ್ ಮೇಲೆ ಕ್ವಶನ್ಸ್ ರೈಸ್ ಆಗಿದೆ. ಹಾಗಾಗಿ ಪ್ಲಾನಿಂಗ್ ಚಾಪ್ಟರ್ನ ಕರೆಕ್ಟಾಗಿ ಓದ್ಕೊಳ್ಳಿ. ಜಸ್ಟ್ ಪ್ಲಾನಿಂಗ್ ಫೀಚರ್ಸು, ಪ್ಲಾನಿಂಗ್ ಮೆರಿಟ್ಸು, ಪ್ಲಾನಿಂಗ್ ಡಿಮೆರಿಟ್ಸು, ಪ್ಲಾನಿಂಗ್ ಟೈಪ್ಸ್. ಸೊ ಇಷ್ಟು ಗೊತ್ತಿರಬೇಕು, ಪ್ಲಾನಿಂಗ್ ಇಂಪಾರ್ಟೆನ್ಸ್. ಓಕೆ, ನೆಕ್ಸ್ಟ್ ಒನ್, ಇದಕ್ಕೆ ಆನ್ಸರು ಸ್ಟೇಟ್ ಎನಿ 2 ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್.
ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡುವಾಗ ಇದಕ್ಕೆಲ್ಲ ಆನ್ಸರ್ ಕೊಟ್ಟಿದ್ದೀನಿ, ಬಟ್ ಒನ್ ಟೈಮ್ ಬರೆದಿದ್ದೀನಿ ಇಲ್ಲಿ. ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್. ಪ್ಲಾನಿಂಗ್ ಪ್ರೊವೈಡ್ಸ್ ಡೈರೆಕ್ಷನ್. ಪ್ಲಾನಿಂಗ್ ರೆಡ್ಯೂಸಸ್ ದ ರಿಸ್ಕ್ ಆಫ್ ಅನ್ಸರ್ಟನಿಟಿ. Planning reduces overlapping and wasteful activities. Planning promotes innovative ideas. Planning facilitates decision making. Next one, write any two difference between authority and accountability. ಸೊ ಇಲ್ಲಿ ಅಥಾರಿಟಿ ಆ್ಯಂಡ್ ಅಕೌಂಟಬಿಲಿಟಿ ಕೊಟ್ಟಿದ್ದಾರೆ. ಅದೇ ರೀತಿ ಅಥಾರಿಟಿ ರೆಸ್ಪಾನ್ಸಿಬಿಲಿಟಿ ಕೂಡ ಇಂಪಾರ್ಟೆಂಟು, ರೆಸ್ಪಾನ್ಸಿಬಿಲಿಟಿ ಅಕೌಂಟಬಿಲಿಟಿ ಕೂಡ ಇಂಪಾರ್ಟೆಂಟು. ಹಾಗಾಗಿ ನೀವೇನು ಮಾಡಬೇಕು, ಅಥಾರಿಟಿ ಅಂದರೆ ಏನು, ರೆಸ್ಪಾನ್ಸಿಬಿಲಿಟಿ ಅಂದ್ರೇನು, ಅಕೌಂಟಬಿಲಿಟಿ ಅಂದ್ರೇನು, ಮೂರು ಕರೆಕ್ಟಾಗಿ ನೋಡಿಕೊಂಡ್ರೆ, ಟೂ ಪಾಯಿಂಟ್ಸ್ ನೋಡಿಕೊಂಡ್ರೆ ಅವ್ರು ಯಾವ ಡಿಫ್ರೆನ್ಸ್ ಕೇಳಿದ್ರು ಬರಿಬಹುದು. ಇಲ್ಲಿ ಅಥಾರಿಟಿ ರೆಸ್ಪಾನ್ಸಿಬಿಲಿಟಿ ಕೇಳ್ಬೋದು, ಅಥವಾ ಅಥಾರಿಟಿ ಅಕೌಂಟಬಿಲಿಟಿ ಕೇಳ್ಬೋದು, ರೆಸ್ಪಾನ್ಸಿಬಿಲಿಟಿ ಅಕೌಂಟಬಿಲಿಟಿ ಕೇಳ್ಬೋದು. ಈ ರೀತಿಯಾಗಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ ಬೇಸಿಸ್ ಅಂತ ತಗೊಳ್ಳಿ. ಮೀನಿಂಗ್ ಅಥಾರಿಟಿ, ಇಟ್ ಈಸ್ ರೈಟ್ ಟು ಕಮಾಂಡ್. Accountability, it is answerability for outcome of the assigned task. It is answerability for outcome of the assigned task. Delegation, can be delegated. Authority can be delegated. Accountability cannot be delegated at all. Okay na? Idu answer. Next one, state first ಟೂ ಸ್ಟೇಜಸ್ ಇನ್ ಸ್ಟಾಫಿಂಗ್ ಪ್ರೋಸೆಸ್ ಅಂತ ಕೇಳಿದರೆ. ಸ್ಟಾಫಿಂಗ್ ಚಾಪ್ಟರು ಬಿಸ್ನೆಸ್ ಸ್ಟಡೀಸಲ್ಲಿ ವೆರಿ ಇಂಪಾರ್ಟೆಂಟ್ ಚಾಪ್ಟರು. ಪ್ರೋಸೆಸ್ ಮೇಲೆ 2 ಮಾರ್ಕ್ಸಿನ ಕ್ವಶನ್ ಕೇಳಿದ್ದಾರೆ. ಫಸ್ಟು 2 ಪ್ರೋಸೆಸ್ಸೇ ಬರಿಬೇಕು, 2 ಸ್ಟೇಜಸ್ಸೇ ಬರಿಬೇಕು. ಫಸ್ಟ್ ಒನ್ ಎಸ್ಟಿಮೇಟಿಂಗ್ ದ ಮ್ಯಾನ್ ಪವರ್ ರಿಕ್ವೈರ್ಮೆಂಟ್, ಸೆಕೆಂಡ್ ಒನ್ ರಿಕ್ರೂಟ್ಮೆಂಟ್. ಇಲ್ಲಿ 2 ಮಾರ್ಕ್ಸಿಗೆ ಕೇಳಿರೋದ್ರಿಂದ ನೀವು ಈ ಫಸ್ಟು 2 ಪಾಯಿಂಟ್ಸನ್ನೇ ಬರಿಬೇಕು, ಬೇರೆ ಬರೆಯೋ ಹಾಗಿಲ್ಲ. ಬಟ್ ಇದಿಷ್ಟು ಪಾಯಿಂಟ್ಸು ನಾನಿಲ್ಲಿ ಬರೆದಿದ್ದೀನೇನು, ಇಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಕರೆಕ್ಟಾಗಿ ನೋಡ್ಕೊಳ್ಬೇಕು. ಎಸ್ಟಿಮೇಟಿಂಗ್ ದ ಮ್ಯಾನ್ ಪವರ್ ರಿಕ್ವೈರ್ಮೆಂಟ್, ರಿಕ್ರೂಟ್ಮೆಂಟ್, ಸೆಲೆಕ್ಷನ್, ಪ್ಲೇಸ್ಮೆಂಟ್ ಆ್ಯಂಡ್ ಓರಿಯೆಂಟೇಷನ್, ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್, ಪರ್ಫಾರ್ಮೆನ್ಸ್ ಅಪ್ರೈಸಲ್, ಪ್ರಮೋಷನ್ ಆ್ಯಂಡ್ ಕರಿಯರ್ ಪ್ಲಾನಿಂಗ್, ಲಾಸ್ಟ್ ಒನ್ ಕಾಂಪನ್ಸೇಷನ್. ಫಸ್ಟು 2 ಹೇಳಿದಾರಲ್ಲ, ಫಸ್ಟು 2 ಬರೀರಿ. ಎನಿ 2 ಅಂದರೆ ಯಾವ್ದು ಬೇಕಾದ್ರೂ ಬರಿಬೋದು. ಬಟ್ 4 ಮಾರ್ಕ್ಸು 8 ಮಾರ್ಕ್ಸಿಗೂ ಈ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇಲ್ಲಿಂದ ಕಾಂಪನ್ಸೇಷನ್ವರೆಗೂ ಅಷ್ಟು ಪಾಯಿಂಟ್ಸ್ಗಳನ್ನ ಕರೆಕ್ಟಾಗಿ ನೋಡ್ಕೊಂಡಿರಿ ಮಕ್ಕಳೇ. ಓಕೆ, ನೆಕ್ಸ್ಟ್ ಒನ್ ಡೈರೆಕ್ಟಿಂಗ್ ಚಾಪ್ಟರ್ ಮೇಲೆ ನೇಮ್ ಎನಿ ಟು ಲೀಡರ್ಶಿಪ್ ಸ್ಟೈಲ್ಸ್ ಅಂತ ಇದೆ ಮಕ್ಕಳೇ. ಲೀಡರ್ಶಿಪ್ ಆಗಿರಬಹುದು, ಮೋಟಿವೇಶನ್ ಆಗಿರಬಹುದು, ಕಮ್ಯುನಿಕೇಷನ್ ಆಗಿರಬಹುದು, ನೆಕ್ಸ್ಟ್ ಒನ್ ಸೂಪರ್ವಿಷನ್ ಆಗಿರಬಹುದು. ಎಲಿಮೆಂಟ್ಸ್ ಆಫ್ ಡೈರೆಕ್ಷನ್ ಅಂತ ಏನು 4 ಕಾನ್ಸೆಪ್ಟ್ ಓದ್ತೀವಿ, ಆ 4 ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ಇಂಪಾರ್ಟೆಂಟು. ಕಮ್ಯುನಿಕೇಷನ್, ಮೋಟಿವೇಶನ್, ಲೀಡರ್ಶಿಪ್, ಸೂಪರ್ವಿಷನ್. ಓಕೆ, ಇಲ್ಲಿ ಲೀಡರ್ಶಿಪ್ ಸ್ಟೈಲ್ಸ್ ಕೇಳಿದರೆ ಆಟೋಕ್ರಾಟಿಕ್, ಡೆಮೋಕ್ರಾಟಿಕ್ 2 ಸ್ಟೈಲ್ನ ಬರೆದ್ರಾಯಿತು. ಆಟೋಕ್ರಾಟಿಕ್ ಲೀಡರ್ಶಿಪ್, ಡೆಮೋಕ್ರಾಟಿಕ್ ಲೀಡರ್ಶಿಪ್. ನೆಕ್ಸ್ಟ್ ಒನ್ ಸ್ಟೇಟ್ ಎನಿ ಟು ಲಿಮಿಟೇಷನ್ಸ್ ಆಫ್ ಕಂಟ್ರೋಲಿಂಗ್. ಅಷ್ಟು ಪಾಯಿಂಟ್ಸ್ಗಳನ್ನ ನೋಡ್ಕೊಂಡಿರಬೇಕು. ಕಂಟ್ರೋಲಿಂಗ್ ಚಾಪ್ಟರ್ ವೆರಿ ಇಂಪಾರ್ಟೆಂಟು. ಕಂಟ್ರೋಲಿಂಗಿನ ಫೀಚರ್ಸು, ಕಂಟ್ರೋಲಿಂಗಿನ ಮೆರಿಟ್ಸು, ಡಿಮೆರಿಟ್ಸು, ನೆಕ್ಸ್ಟು ಕಂಟ್ರೋಲಿಂಗ್ ಪ್ರೋಸೆಸ್, ಇಷ್ಟು ಕಾನ್ಸೆಪ್ಟ್ ಗೊತ್ತಿರಬೇಕು. ಲಿಟ್ಲು ಕಂಟ್ರೋಲ್, ರೆಸಿಸ್ಟೆನ್ಸ್ ಫ್ರಮ್ ಎಂಪ್ಲಾಯೀಸ್ 2 ಪಾಯಿಂಟ್ ಬರೆದ್ರೆ ಸಾಕು. ಲಿಟ್ಲು ಕಂಟ್ರೋಲ್, ರೆಸಿಸ್ಟೆನ್ಸ್ ಫ್ರಮ್ ಎಂಪ್ಲಾಯೀಸ್. ನೆಕ್ಸ್ಟ್ ಒನ್ ಸ್ಟೇಟ್ ದ ಟ್ವಿನ್ ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತ ಕೇಳಿದ್ದಾರೆ. 24th ಕ್ವೆಶನ್, ರೈಟ್ ಟ್ವಿನ್ ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಪ್ಲಾನಿಂಗ್. ಆನ್ಸರ್, ಟು ಎನ್ಶ್ಯೂರ್ ಅವೈಲಬಿಲಿಟಿ ಆಫ್ ಫಂಡ್ಸ್ ವೆನ್ ಎವರ್ ರಿಕ್ವೈರ್ಡ್, ಟು ಸಿ ದಟ್ ದ ಫರ್ಮ್ ಡಸ್ ನಾಟ್ ರೈಸ್ ರಿಸೋರ್ಸಸ್. ನೆಕ್ಸ್ಟ್ ಒನ್ ಡಿಫೈನ್ ಮಾರ್ಕೆಟಿಂಗ್ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಲಾಸ್ಟ್ ಒನ್ ರೈಟ್ ಎನಿ ಟು ಕನ್ಸ್ಯೂಮರ್ ರೈಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ 8 ಮಾರ್ಕ್ಸಿಗೆ ಓದುವಾಗ ಮಾರ್ಕೆಟಿಂಗ್ ಮೀನಿಂಗ್ನ ಏನು ಬರ್ಸಿದ್ದೀನಿ ಅದನ್ನೇ ಬರೆದ್ರಾಯಿತು, ಡೆಫಿನಿಷನ್ನೇ ಕೊಟ್ಟಿರೋವಂಥದ್ದು. ಅದೇ ರೀತಿಯಾಗಿ 2 ಮಾರ್ಕ್ಸಿಗೆ 2 ಕನ್ಸ್ಯೂಮರ್ ರೈಟ್ಸನ್ನು ಬರೆದ್ರೆ ಸಾಕು. ಬಟ್ ನೀವು 4 ಮಾರ್ಕ್ಸಿಗೆ ಕರೆಕ್ಟಾಗಿ 4 ಪಾಯಿಂಟನ್ನು ಕಲ್ತ್ಕೊಂಡಿರಬೇಕು. ರೈಟ್ ಟು ಸೇಫ್ಟಿ, ರೈಟ್ ಟು ಬಿ ಇನ್ಫಾರ್ಮ್ಡ್, ರೈಟ್ ಟು ಚೂಸ್, ರೈಟ್ ಟು ಬಿ ಹರ್ಡ್, ರೈಟ್ ಟು ಕನ್ಸ್ಯೂಮರ್ ಎಜುಕೇಷನ್. ನೆಕ್ಸ್ಟು ಪಾರ್ಟ್ ಸಿಯಲ್ಲಿ ಯಾವ ರೀತಿಯಾಗಿ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ ಅನ್ನೋದನ್ನ ನೋಡ್ಕೊಳ್ಳಿ. ನೆಕ್ಸ್ಟು ವಿಡಿಯೋ ಲೆಂತಿ ಆಗುತ್ತೆ, ಹಾಗಾಗಿ ಪಾರ್ಟ್ ಸಿ ಮತ್ತು ಪಾರ್ಟ್ ಡಿಯಲ್ಲಿ ಕೊಟ್ಟಿರುವಂಥ ಕ್ವಶನ್ಸ್ಗಳಿಗೆ ಆನ್ಸರ್ಸ್ಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಮಕ್ಕಳೇ. ಆ ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿದ್ರೆ ಜಸ್ಟ್ ಸಿಂಪಲ್ ನಮ್ಮ ಚಾನಲ್ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಡ್ರಾಯ್ತು. ವೀಡಿಯೋಸ್ಗಳು ಬಂದ ತಕ್ಷಣ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುತ್ತೆ ಮಕ್ಕಳೇ. ಓಕೆನಾ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.